ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗು. ಆ್ಯಕ್ಚುಲಿ ಇದು ನನ್ನ ಫಸ್ಟು ಮಿನಿ ವ್ಲಾಗು. ನಾನು ನಿನ್ನೆ ತಾನೇ ಬೆಂಗಳೂರಿಂದ ಊರಿಗೆ ಬಂದಿದ್ದೀನಿ. ಸೊ ಇಲ್ಲಿ ಏನೇನೆಲ್ಲ ಆಯಿತು, ನಾನು ಯಾಕೆ ಬಂದೆ ಅಂತ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇದೇ ನಮ್ಮೂರು. ಫಸ್ಟಿಂಗ್ ಬರ್ತಿದ್ದಂಗೆ ಫಸ್ಟು ರಾಮಂದ್ರ ಸಿಗುತ್ತೆ, ಅದಾದಮೇಲೆ ಸಿಗೋದು ನಮ್ಮ ಮನೆ ಅಂತ ಹೇಳ್ತಾರಲ್ಲ ಹಂಗೆ ಚಿಕ್ಕ ಶೆಡ್ಡು ನೋಡಿ. ಗೌರ್ಮೆಂಟವರು ಎಲ್ಲ ಮನೆಗೂ ಕೊಳಾಯಿ ಹಾಕ್ಸಿದ್ದಾರೆ ನೋಡಿ. ಇದರಿಂದ ಏನು ಬರ್ಸಿದ್ದಾರೆ ಅಂತ ತೋರಿಸ್ತೀನಿ. ಜೈ ಜೈ ಮನೆ ಮನೆಗೆ ಹಂಗೆ ಅಂತ ಬರ್ಸಿದ್ದಾರೆ ನೋಡಿ. ಊರಲ್ಲಿ ಇದು ನಮ್ಮ ಒಂದು ಸಣ್ಣ ಶೆಡ್ಡು. ಇಲ್ಲಿ ನೋಡಿ, ಒಲೆ ನೋಡಿ, ಅನ್ನ ಮಾಡ್ತಾಯಿದ್ದೀವಿ. ಇಷ್ಟೇ ನಮ್ಮ ಶೆಡ್ ಇರೋದು. ಇದೇ ಗೋಡೆನ ಈಗ ರೆಡಿ ಮಾಡಿಸ್ತಾ ಇರೋದು. ಇದು ನಮ್ಮ ಅಜ್ಜಿ ಮನೆಯೇ, ಅದು ನಮ್ಮ ಅಜ್ಜಿ ಮನೆಯೇ. ನೋಡಿ, ಬೋರ್ವೆಲ್ ಇದೆ, ಬಟ್ ಅದರಲ್ಲೂ ನೀರು ಬರಲ್ಲ. ಅದು ನಮ್ಮ ಅಜ್ಜಿ ಮನೆಯೇ. ಹಂಗೆ ನೋಡಿ ನಮ್ಮೂರು ನೋಡಿ. ಇದು ನಮ್ಮ ಮನೆ ನೋಡಿ. ಅದು ನಮ್ಮ ಶೆಡ್ಡು, ಇದು ಪಕ್ಕದ ಮನೆಯದು. ಈಗ ಇಲ್ಲಿ ಗೋಡೆ ರೆಡಿ ಮಾಡ್ತಾ ಇದ್ದೀವಿ. ಚಿತ್ರಾನ್ನ ಮಾಡೋಕ್ಕೆ ಅಂತ ಈರುಳ್ಳಿ ಟೊಮೊಟೊ ಎಲ್ಲ ಕೋದಿ ಆಯಿತು. ನಮ್ಮಮ್ಮ ನೋಡಿ ಅಡುಗೆ ಮಾಡ್ತವ್ರೆ. ಅಲ್ಲಿ ನೋಡಿ ಹೆಂಗೆ ಕಟ್ ಮಾಡ್ತವ್ರೆ. ಚಾಕುಲ್ ಕಟ್ ಮಾಡ್ಕೊಂಡಿದ್ದಾರೆ ಅರಿಶಿನ ಪ್ಯಾಕೆಟು. ಹಂಗಾದ್ರೆ ಬಾಯಲ್ಲಿ ಬೇರೆ ಕಟ್ ಮಾಡ್ತವ್ರೆ. ಇದು ನಮ್ಮ ಸಣ್ಣ ಶೆಡ್ಡು ನೋಡಿ. ಅವಲೆಲ್ಲೇ ಅಡುಗೆ ಮಾಡ್ತಾ ಇರೋದು. ಬಿಡ್ತೀನಿ ನೋಡಿ. ನಮ್ಮ ಅಜ್ಜಿ ಏನು ಹೇಳ್ತೈತೆ, ಮನೆಯೆಲ್ಲ ಕಿತ್ತಾಕಿದ್ದೀರಿ ಅಂತ ವಿಡಿಯೋ ಮಾಡ್ರಿ ಅಂತ ಅಂತೈತೆ. ನಾವು ಈ ಗೋಡೆ ಕಿತ್ತಾಕಿ ಗೋಡೆ ಕಟ್ಟೋದು ನಮ್ಮ ಅಜ್ಜಿಗೆ ಇಷ್ಟನೇ ಇಲ್ಲ ನೋಡಿ. ಬ್ಯಾಕ್ಗ್ರೌಂಡಲ್ಲಿ ಅವ್ರು ಬೈತಾ ಇದ್ದಾರೆ ಕೂಡ, ನಿಮಗೆ ಕೇಳಿಸುತ್ತೆ. ಎಷ್ಟಾಗಲಿ ಅವ್ರು ಕಟ್ಟಿರೋ ಗೋಡೆ ಅಲ್ವಾ, ಸೊ ಬೇಜಾರು ಅವರಿಗೆ. ತುಂಬ ಜನ ಹೇಳ್ತಾರೆ ಮನೆ ಕಟ್ಟೋದು ಕಷ್ಟ, ಮನೆ ಕೆಡಬೋದು ಬೇಗ ಕೆಡೋಗ್ಬಿಡ್ಬೋದು ಅಂತ. ಬಟ್ ನಾವು ಕೈಯಲ್ಲಿ ಮನೆ ಕೆಡೋಗ್ತೀವಿ ಅಂತ ಅಂದರೆ ಯಪ್ಪ ಎಷ್ಟು ಕಷ್ಟ ಇದೆ ಗೊತ್ತಾ. ಅದು ಆಗಿನ ಕಾಲದ ಮನೆಗಳು ಬೇರೆ, ತುಂಬ ಕಷ್ಟ ಮನೆ ಕೆಡಬೋದು ಮಾತ್ರ. ನೋಡಿ, ಜೇನು ಗೂಡು ಕಟ್ಟಿದೆ. ಇದರಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಜೇನು ತುಪ್ಪ ಫುಲ್ ಸ್ವೀಟ್ ಇದೆ. ಆ ಗೋಡೆಯಲ್ಲಿ ಕಟ್ಟಿರೋದು ಈ ಗೂಡು. ನೋಡಿ ಎಷ್ಟು ಚಿಕ್ಕ ಗೂಡು, ಎಷ್ಟು ಚಿಕ್ಕ ಜೇನುಳ, ಬಟ್ ಅಷ್ಟು ಇತ್ತು ಆ್ಯಕ್ಚುಲಿ ಜೇನುತುಪ್ಪ. ನೋಡಿ, ಬೆಳಗ್ಗೆಯಿಂದ ಮಾಡಿದ್ದಕ್ಕೆ ಇಷ್ಟು ಆ ಗೋಡೆನ ಹುಣ್ಸಿದ್ದಾರೆ. ಈಗ ಮತ್ತೆ ನಾಳೆಯಿಂದ ಸ್ಟಾರ್ಟ್ ಆಗಬೇಕು ನೋಡಿ. ನಾನು ಈಗ ರೆಡಿ ಆಗಿದ್ದೀನಿ. ಸೊ ಮತ್ತೆ ಈಗ ಬೆಂಗಳೂರಿಗೆ ಹೋಗೋಣ ಅಂತ. ಸೊ ಈಗ ಹೊರಟಿದ್ದೀನಿ. ಇಲ್ಲಿಂದ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ್ತೆ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗಬೇಕು. ಎಷ್ಟು ರಶ್ ಇರುತ್ತೋ ಗೊತ್ತಿಲ್ಲ, ನೋಡೋಣ. ಕ್ಯಾಚು ನಮ್ಮೂರು ಗುಡಿ ಇದು. ಆ್ಯಕ್ಚುಲಿ ಚಿಕ್ಕದಾಗಿದೆ, ಇದು ದೊಡ್ಡದಾಗಿ ಕಟ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನಮ್ಮಮ್ಮ ಪಾಪ ಅಲ್ಲಿ ಬಸ್ ಹೊಂಟೋಗಿದೆ, 7 ಗಂಟೆ ಲಾಸ್ಟ್ ಬಸ್ ಹೊಂಟೋಗಿದೆ ಅಂತ ಕೇಳಕ್ಕೆ ಹೋಗಿದ್ದಾರೆ. ಸೊ ನಾನೀಗ ನಿಂತಿದ್ದೀನಿ ನೋಡಿ. ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ 7 ಗಂಟೆ ಲಾಸ್ಟ್ ಬಸ್ ಸಿಕ್ಕಿದೆ ಆ್ಯಂಡ್ ಸೀಟ್ ಕೂಡ ಸಿಕ್ಕಿದೆ. ಇವಾಗ ಬೆಂಗಳೂರಿಗೆ ಹೋಗೋದೊಂದೇ ಬಾಕಿ. ನನಗೊಂದು ಅರ್ಥ ಆಗಿದೆ ಏನಂದರೆ, ಇವತ್ತು ನೋಡಿ, ಯಾರು ನಮ್ಮ ಲೈಫಲ್ಲಿ ಇರಲಿ, ನಮ್ಮ ಜೊತೆ ಇರಲಿ, ನಮ್ಮ ಜೊತೆ ಇಲ್ಲದೆ ಇರಲಿ, ಅವ್ರಿಗೋಸ್ಕರ ನಾವು ಅಷ್ಟೊಂದು ಥರ ಥಿಂಕ್ ಮಾಡ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಬದಲು ನಮ್ಮ ಲೈಫ್ ಬಂಡಿನ ನಾವೇ ಓಡಿಸ್ಬೇಕು. ಸೊ ನಾವೇ ಓಡಿಸೋಣ, ಆರಾಮಾಗಿರಿ ಅಷ್ಟೇ.
ಆ್ಯಕ್ಚುಲಿ ನಾನು ಊರಿಂದ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು ನೈಟು. ಆ್ಯಂಡ್ ನಮ್ಮ ಮನೆ ಹತ್ರ ನಿಯರ್ ಬೈ ಎಲ್ಲೂ ಸಹ ಹೋಟೆಲು ಕೂಡ ಓಪನ್ ಇರಲಿಲ್ಲ. ಸೊ ಮನೇಲಿ ಹೆಂಗೂ ಪಪಾಯ ಹಣ್ಣಿತ್ತು, ಸೊ ತಿಂದ್ಬಿಟ್ಟು ಮಲ್ಕೊಂಬಿಟ್ಟೆ. ಈಗ ಬೆಳಗ್ಗೆದ್ದು ಆಫೀಸಿಗೆ ಬಂದಿದ್ದೀನಿ. ಸೊ ಇದಾಗಿತ್ತು ನನ್ನ ನಿನ್ನೆಯ ಮಿನಿ ವ್ಲಾಗ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಫಾಲೋ ಕೂಡ ಮಾಡಿ. ಓಕೆನಾ? ಬಾಯ್ ಬಾಯ್.